ಇರಾನ್ ಇಸ್ರೇಲ್ ಯುದ್ಧದಿಂದ ಇಡೀ ಜಗತ್ತಿಗೆ ಬಿಗ್ ಶಾಕ್ ಆಗಿದೆ. ಇಡೀ ಜಗತ್ತಿನಲ್ಲಿ ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಉಂಟಾಗುತ್ತಾ? ವಿಶ್ವದ ಹಲವು ರಾಷ್ಟ್ರಗಳಿಗೆ ತೈಲ ಸರಬರಾಜು ಕಟ್ ಆಗುತ್ತಾ? ಹೋರ್ಮುಜ್ ಮಾರ್ಗ ಬಂದ್ ಆಗಿರೋದ್ರಿಂದ ತೈಲ ಸಮಸ್ಯೆ ಆಗಿಬಿಡುತ್ತಾ? ತೈಲ ಸರಬರಾಜು ಮಾಡುವ ಹೋರ್ಮುಜ್ ಮಾರ್ಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಹೋರ್ಮುಜ್ ಜಲಸಂಧಿ ನೋ ಗೋ ಝೋನ್ ಅಂತ ಈಗ ಘೋಷಣೆ ಮಾಡಿದೆ ಇರಾನ್. ಪರ್ಷಿಯನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕಿಸುವ ಜಲಮಾರ್ಗ ಇದು. ಜಾಗತಿಕ ತೈಲ ಪೂರೈಕೆಗೆ ಅತ್ಯಂತ ನಿರ್ಣಾಯಕವೇ ಈ ಸಮುದ್ರ ಮಾರ್ಗ. ಹೋರ್ಮುಜ್ ಇದೇ ಮಾರ್ಗದಲ್ಲಿ ವಿಶ್ವದ ತೈಲ ವ್ಯಾಪಾರದ ಸುಮಾರು 30% ಸರಬರಾಜಾಗುತ್ತೆ. ದಿನಕ್ಕೆ 20 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಈ ಮಾರ್ಗದ ಮೂಲಕ ಸಾಗಣೆಯಾಗುತ್ತೆ. ಈ ಜಲಸಂಧಿ ಬಂದಾದಲ್ಲಿ ಜಾಗತಿಕ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗುತ್ತೆ. ಏಷ್ಯಾದ ದೇಶಗಳಿಗೆ ಕಚ್ಚಾ ತೈಲ ಸಾಗಿಸೋದಕ್ಕೆ ಇದೇ ಏಕೈಕ ಸಾಗರ ಮಾರ್ಗ. ಭಾರತಕ್ಕೂ ಕೂಡ ಇದೇ ಮಾರ್ಗದಿಂದ ಕಚ್ಚಾ ತೈಲ ಸರಬರಾಜಾಗುತ್ತೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, UAE ತೈಲ ಸಪ್ಲೈ ಆಗುತ್ತೆ. ನೋ ಗೋ ಝೋನ್ ಅಂತ ಹೇಳಿರೋದ್ರಿಂದ ಜಗತ್ತಿನೆಲ್ಲೆಡೆ ತೈಲ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಏನಿದೆಯಲ್ಲ, ಅಲ್ಲಿಂದಾನೆ ಆಲ್ಮೋಸ್ಟ್ ಪೆಟ್ರೋಲ್ ಡೀಸೆಲ್ ಎಲ್ಲ ಹೊರಗಡೆ ಬರೋದು. ಈಗ ಅಲ್ಲಿ ಅಂದರೆ ನೋ ಗೋ ಅಂತ ಹೇಳಿ ಏನು ಹೇಳಿದಾರಲ್ಲ, ಈಗ ಸೂಚನೆ ಕೊಟ್ಟ ನಂತರ ಅದೆಲ್ಲ ಸ್ಥಗಿತ ಆಗಿದೆ. ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ. ಇದರಿಂದ ಬಹಳಷ್ಟು ರಾಷ್ಟ್ರಗಳಿಗೆ ಸಮಸ್ಯೆ ಅಂತೂ ಆಗುತ್ತೆ. ಬಹಳ ಪ್ರಮುಖವಾಗಿ ಭಾರತಕ್ಕೆ, ಇಡೀ ಜಗತ್ತಿನಲ್ಲಿ ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಉಂಟಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ವಿಶ್ವದ ಹಲವು ರಾಷ್ಟ್ರಗಳಿಗೆ ತೈಲ ಸರಬರಾಜು ಕಟ್ಟಾಗಬಹುದು. ಹೋರ್ಮುಜ್ ಮಾರ್ಗ ಬಂದಾಗಿದೆ. ಈಗ ತೈಲ ಸರಬರಾಜು ಮಾಡುವಂಥ ಹೋರ್ಮುಜ್ ಮಾರ್ಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಅದು ಯಾವಾಗ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇರಾನ್ ಅಂತೂ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇದೆ, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಹಂಗಾಗಿ ಅದು ಓಪನ್ ಸದ್ಯಕ್ಕೆ ಆಗುತ್ತಾ ಗೊತ್ತಿಲ್ಲ. ಹೋರ್ಮುಜ್ ನೋ ಗೋ ಝೋನ್ ಅಂತ ಘೋಷಣೆ ಮಾಡಿದೆ ಇರಾನ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದ್ ಕಡೆ ಈಗ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷ, ಎಲ್ಲೊಂದ್ ಕಡೆ ಭಾರತೀಯರು ನಾವ್ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಈ ತೈಲ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೂ ಕೂಡ ಹೊಡೆತ ಬೀಳುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ? ಖಂಡಿತ ರಾಮ್, ಏನೊಂದು ಇರಾನ್ ಮೇಲೆ ಯಾವಾಗ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಸಾರುತ್ತೋ ಆವಾಗ ಮೊದಲಿದ್ದಂಥ ಪ್ರಮುಖವಾದಂಥ ಭಾರತೀಯರಿಗೆ, ನಮಗೆ ಇದ್ದಂಥ ಪ್ರಮುಖ ಅಂತ ಆತಂಕ ಏನಂದರೆ ಇನ್ನಲ್ಲಿ ಪೆಟ್ರೋಲಿಯಂ ತೈಲ ಸರಬರಾಜು ನಿಂತೋಗುತ್ತೋ ಅಂತ. ಯಾವಾಗಲೇ ಆಗಲಿ ಕೊಲ್ಲಿನಲ್ಲಿ ಯಾವ ಒಂದು ಗಲ್ಫ್ ರಾಷ್ಟ್ರಗಳಂತ ಏನು ಕರಿತೀವಿ, ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲೂ ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೇ ಆಗಿದೆ. ಅದು ಕುವೈತ್ ಮೇಲಿಂದ ನಡೆದಂಥ ಯುದ್ಧ ಆಗಿರ್ಬೋದು, ಇರಾಕ್ ಯುದ್ಧ ಆಗಿರ್ಬೋದು, ಯಾವ ಯುದ್ಧ ನಡೆದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದೇ ರೀತಿ ಈಗ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗೋಕ್ಕೆ ಶುರುವಾಗಿದೆ. ಅದಕ್ಕೆ ಪ್ರಮುಖವಾದ ಕಾರಣ ಏನು ಅಂದರೆ, ಅದರಲ್ಲೂ ಈ ಇರಾನ್ ವಿರುದ್ಧದ ಒಂದು ಯುದ್ಧದ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನಾಗ್ತಿದೆ ಅಂದರೆ, ಅದಕ್ಕೆ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ. ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು ಯು ಶೇಪ್ನ ಒಂದು ಏನು ಸಮುದ್ರ ಮಾರ್ಗ ಕಾಣಿಸ್ತಾ ಇದೆ, ಇದನ್ನು ಹಾರ್ಮುಜ್ ಜಲಸಂಧಿ ಅಂತ ಕರೀತಾರೆ. ಹಾರ್ಮುಜ್ ಸ್ಟ್ರೈಟ್ ಅಂತೇಳಿ. ಯಾಕಂದರೆ ಇಲ್ಲೊಂದು ಹಾರ್ಮುಜ್ ಅಂತೇಳಿ ಒಂದು ದ್ವೀಪ ಇದೆ. ಆ ದ್ವೀಪದ ಹೆಸರಿನಲ್ಲೇನೆ ಇಲ್ಲೊಂದು ಹಾರ್ಮುಜ್ ಅಂತ ಜಲಸಂಧಿ ಅಂತ ಮಾಡಿದ್ದಾರೆ. ಈ ಒಂದು ಹಾರ್ಮುಜ್ ಜಲಸಂಧಿ ಮೂಲಕ ವಿಶ್ವದ ಸುಮಾರು 20% ಹೆಚ್ಚು ಪೆಟ್ರೋಲಿಯಂ ಕಚ್ಚಾ ತೈಲಗಳೇನಿದೆ ಅದು ವಿಶ್ವದ ಎಲ್ಲ ಕಡೆ ಸರಬರಾಜಾಗುತ್ತೆ. ಯಾವ್ಯಾವ ದೇಶದಿಂದ ಅಂತ ನೋಡೋದಾದರೆ, ಮೊದಲಿಗೆ ಕುವೈತಿಂದ, ಮೇಲಿಂದ ಬರೋ ಕುವೈತಿಂದ, ಬಹರೇನ್, ಕತಾರ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸು, ದುಬೈ, ಅಬುದಾಬಿ, ಈ ಎಲ್ಲ ಕಡೆಯಿಂದನೂ ಏನೊಂದು ಪೆಟ್ರೋಲಿಯಂ ಕಚ್ಚಾ ತೈಲ ತೆಗಿತಾರೆ. ಈವನ್ ಇರಾನಿಂದ ಏನೊಂದು ಕಚ್ಚಾ ತೈಲ ತೆಗಿತಾರೆ. ಆ ಎಲ್ಲ ಕಚ್ಚಾ ತೈಲ ಕೂಡ ಇದೇ ಒಂದು ಹಾರ್ಮುಜ್ ಜಲಸಂಧಿ ಮಾರ್ಗವಾಗಿಯೇ ಸಾಗಿ ಹೋಗಬೇಕು. ಆದರೆ ಈಗ ಈ ಒಂದು ಯುದ್ಧ ನಡೀತಿರೋ ಕಾರಣದಿಂದಾಗಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇರಾನ್ನ ನೌಕಾಪಡೆ ಏನಿದೆ ಅದು ಈ ಹಾರ್ಮುಜ್ ಜಲಸಂಧಿ ಮಾರ್ಗವಾಗಿ ಹೋಗುವಂಥ ಹಡಗುಗಳ ಮೇಲೆ ದಾಳಿ ನಡೆಸಿದೆ. ನಿನ್ನೆ ತಾನೇ ಭಾರತದ ಒಂದು ಹಡಗಿನ ಮೇಲೆ, ತೈಲ ಟ್ಯಾಂಕರ್ ಮೇಲೆ ದಾಳಿ ನಡೆದಿತ್ತು. ಹಾಗಾಗಿ
ಏನೊಂದು ಪರ್ಷಿಯನ್ ಗಲ್ಫಿಂದಾಗಿ ಇಡೀ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸೋ ಮಾರ್ಗನೇ ಬಂದಾಗಿದೆ. ಹೀಗಾಗಿ ಏನಾಗಿದೆ ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದು ಒಂದು ಪಾಯಿಂಟ್. ಮತ್ತೊಂದು ಪಾಯಿಂಟ್ ಏನಂದರೆ, ಇಲ್ಲಿ ಒಂದು ವೇಳೆ ಏನಾದರೂ ಹಾರ್ಮುಜ್ ಜಲಸಂಧಿಯಿಂದ ಬೇಡಪ್ಪ ನಮಗೆ, ಆ ನಂತರ ನಾವು ಸೌದಿ ಅರೇಬಿಯಾದಿಂದ ಜೆದ್ದಾ ಕಡೆಯಿಂದ ನಾವು ಆಯಿಲ್ನ ತಗೊತೀವಿ ಅಂತ ಏನಾದರೂ ಭಾರತ ಮುಂದಾದರೆ, ಅಥವಾ ಭಾರತ ಸೇರಿದಂತೆ ಎಲ್ಲ ರಾಷ್ಟ್ರಗಳು, ಆಗ ನೀವು ಇಲ್ಲಿ ಒಂದು ಕಾಣ್ಬೋದು, ಗಲ್ಫ್ ಆಫ್ ಈಡನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನೊಂದು ಯಮನ್ ದೇಶದಲ್ಲಿ ಹೌತಿ ಉಗ್ರರು ಭಾರಿ ಪ್ರಬಲರಾಗಿದ್ದಾರೆ. ಅವರೇನಾದರೂ ಈ ಒಂದು ಜಲಸಂಧಿನಲ್ಲಿ ಗಲ್ಫ್ ಆಫ್ ಈಡನ್ನಲ್ಲಿ ಏನಾದ್ರೂ ಅವರು ಹಡಗುಗಳ ಮೇಲೆ ದಾಳಿ ನಡೆಸಿದ್ರೆ ಆಗ ಇನ್ನೂ ದೊಡ್ಡ ಆತಂಕ ಎದುರಾಗುತ್ತೆ. ಯಾಕೆಂದರೆ ಅಲ್ಲಿ 20% ಹಾರ್ಮುಜ್ ಜಲಸಂಧಿನಲ್ಲಿ, ಆದರೆ ಅದಕ್ಕಿಂತ ದುಪ್ಪಟ್ಟು ತೈಲ ಸರಬರಾಜು ಮತ್ತು ಕೇವಲ ತೈಲ ಮಾತ್ರ ಅಲ್ಲ, ಇನ್ನಿತರ ಎಲ್ಲ ಸರಕು ಸಾಗಣೆಗಳು ಕೂಡ ಇಲ್ಲಿ ಆಗ್ತಿದೆ. ಹಂಗಾಗಿ ಓವರಾಲ್ ಒಂದು ಸಪ್ಲೈ ಚೈನ್ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಭೀತಿ ಎದುರಾಗಿದೆ ಇವಾಗ ಸದ್ಯಕ್ಕೆ, ರಾಮ್. ಎಸ್, ಎಲ್ಲೋ ಒಂದು ಕಡೆ ದಿಲೀಪ್, ನಾವು ಗಮನಿಸ್ತಾ ಇದ್ರೆ ಈಗ ಇಡೀ ಒಂದೇ ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳು ಇಲ್ಲಿನಿಂದ ಬರುವಂಥ ತೈಲದ ಮೇಲೆ ಅವಲಂಬಿತ ಆಗಿದ್ದಾವೆ. ಸೊ ಈಗ ಇರಾನ್ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇರೋದು, ಹಾಗಾಗಿನೇ ಇಲ್ಲಿ ನೋ ಗೋ ಝೋನ್ ಅಂತ ಹೇಳಿ ಘೋಷಣೆ ಮಾಡಿದೆ. ಸೊ ಇದು ಎಲ್ಲಿವರೆಗೂ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅಂದರೆ, ಈಗ ಬಹಳಷ್ಟು ದಿನಗಳ ಕಾಲ ಕಂಟಿನ್ಯೂ ಆದರೆ ಭಾರತದ ಪರಿಸ್ಥಿತಿ ಹೆಂಗಿದೆ, ತೈಲ ಸಂಗ್ರಹಣೆ ಯಾವ ರೀತಿಯಾಗಿದೆ ಭಾರತದಲ್ಲಿ ಅಂತ? ರಾಮ್, ಒಂದು ಮಾಹಿತಿಗಳ ಪ್ರಕಾರ ಭಾರತ ಸುಮಾರು 50ರಿಂದ 70 ದಿನಗಳಿಗೆ ಸಾಕಾಗುವಷ್ಟು ಇಡೀ ದೇಶದ ಒಂದು ಅಗತ್ಯತೆ ಏನಿದೆ, ಪ್ರತಿದಿನದ ಅಗತ್ಯತೆ, ಆ ಪ್ರತಿದಿನದ ಅಗತ್ಯತೆಯನ್ನು ಸರಾಸರಿ ಲೆಕ್ಕ ಹಿಡಿದ್ರೆ 50ರಿಂದ 70 ದಿನಕ್ಕಾಗುವಷ್ಟು ತೈಲ ಸಂಗ್ರಹ ನಮ್ಮ ರಿಫೈನರಿಗಳಲ್ಲಿ ಇರುತ್ತೆ. ಆದರೆ ಅದಕ್ಕಿಂತ ಮೀರಿದ ದಿನಕ್ಕೆ ಏನಾದ್ರೂ ಅಂದರೆ 1 ತಿಂಗಳಿಗಿಂತ ಹೆಚ್ಚಾಗಿ ಏನಾದ್ರೂ ಈ ತೈಲ ಸರಬರಾಜು ನಿಂತೋದ್ರೆ ಆಗ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಇಲ್ಲಿ ಒಂದು ಏನಂದರೆ, ಈ ಹಾರ್ಮುಜ್ ಜಲಸಂಧಿನಲ್ಲಿ 20% ತೈಲ ಇಡೀ ವಿಶ್ವಕ್ಕೆ ಬರ್ತಿರೋದು, ಆದರೆ ಅದರಲ್ಲಿ ಭಾರತಕ್ಕೆ ಬರ್ತಿರೋಂತಹ ಪರ್ಸೆಂಟೇಜನ್ನು ಲೆಕ್ಕ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನು ಬೇರೆ ಮಾರ್ಗಗಳಿಂದ, ಬೇರೆ ದೇಶಗಳಿಂದ ಅದನ್ನು ತರಿಸ್ಕೊಳೋದಕ್ಕೆ, ಅಂದರೆ ಇದು ಜದ್ದಾ ಮಾರ್ಗವಾಗಿ ತರಿಸ್ಕೊಳೋದು ಅಥವಾ ಬೇರೆ ಇನ್ಯಾವ ದೇಶಗಳಲ್ಲಿ ನಾವು ತೈಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಈಗ ವೆನೆಜುವೆಲಾ ಆಯಿಲ್ನ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಮಾರ್ಗವಾಗಿ ಕೂಡ ತರಿಸ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ರಷ್ಯನ್ ಆಯಿಲ್ನ ತುರ್ತು ಸಂದರ್ಭಗಳಲ್ಲಿ ತರಿಸ್ಕೊಳ್ಳೋ ಆಯ್ಕೆ ಅಂತೂ ಭಾರತಕ್ಕೆ ಓಪನ್ ಅಪ್ ಇದ್ದೇ ಇದೆ. ಹಾಗಾಗಿ ಭಾರತಕ್ಕೆ ಮಾರುಕಟ್ಟೆಗಳು ಬೇರೆ ಬೇರೆ ಇದ್ದಾವೆ. ಆದರೆ ಈ ಹಾರ್ಮುಜ್ ಜಲಸಂಧಿ ಏನು ಬಂದಾಗಿರೋ ಕಾರಣದಿಂದಾಗಿ ಓವರಾಲ್ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ದರನೇ ಹೆಚ್ಚಾಗುತ್ತಲ್ಲ, ಹಾಗಾಗಿ ಭಾರತ ಇದು ತನಗೆ ಬೇರೆ ಬೇರೆ ಆಯ್ಕೆಗಳಿದ್ದರೂ ಕೂಡ ಎಲ್ಲ ಆಯ್ಕೆಗಳಿಗೂ ಅತಿ ಹೆಚ್ಚು ಹಣವನ್ನು ತರಬೇಕಾಗುತ್ತೆ. ಒಂದು ವೇಳೆ ಇನ್ನು 30 ದಿನಗಳಲ್ಲಿ 40 ದಿನಗಳಲ್ಲಿ ಇದೇ ರೀತಿ ಅತಿ ಹೆಚ್ಚು ದರಕ್ಕೆ ತೈಲ ಖರೀದಿ ಮಾಡ್ತಾ ಹೋದರೆ ರಿಫೈನರಿಗಳು ಲಾಸಲ್ಲಿ ಕೂತ್ಕೊಂತವೆ ಭಾರತದಲ್ಲಿ. ಹಾಗಾಗಿ ಭಾರತದ ರಿಫೈನರಿಗಳು ನಮ್ಮ ಪೆಟ್ರೋಲಿಯಂ ಸಚಿವಾಲಯಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಬೇಕು ಅಂತ ಒತ್ತಡವನ್ನು ಹೇರ್ತಾರೆ. ಕೊನೆಗೆ ಪೆಟ್ರೋಲ್ ಡೀಸೆಲ್ ದರ ಭಾರತದಲ್ಲಿ ಏರಿಕೆ ಆಗೋ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗೆ ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅನ್ನೋದ್ರ ಮೇಲೆ ಭಾರತದ ಒಂದು ತೈಲ ಮಾರುಕಟ್ಟೆಯ ಒಂದು ದರ ಏರಿಕೆ ನಿಯಂತ್ರಣ ಕಂಡುಬರುತ್ತೆ, ರಾಮ್. ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.